ಆಗುತ್ತೆ. ಕಳೆದ 4 ತಿಂಗಳಿಂದ ಮಾರ್ಕೆಟ್ ಬೀಳ್ತಾನೆ ಇದೆ, ಸತತವಾಗಿ ಬೀಳ್ತಾ ಇದೆ. ಸೊ ಬೀಳ್ತಾ ಇರೋ ಪರಿಸ್ಥಿತಿಗಳಲ್ಲಿ ಎಲ್ಲರ ಪೋರ್ಟ್ಫೋಲಿಯೋ ರೆಡ್ ಇದೆ. ಸೊ ರೆಡ್ ಅಲ್ಲಿ ಇದ್ರೂ ಪೇಷನ್ಸ್ ಆಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಬಂದೇ ಬರುತ್ತೆ ಮಾರ್ಕೆಟ್. ಇದೇ ಬಜೆಟ್ ದಿವಸನೇ ಮೇಲಕ್ಕೆ ಹೋಗೋವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮೆಂಟರ್ ಕುತ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ಥರ ಮಾಡಿ, ಈ ಥರ ಬೈ ಮಾಡಿ, ಈ ಥರ ಸೆಲ್ ಮಾಡಿ, ಈ ಥರ ಪ್ರತಿಯೊಂದು ಹೇಳ್ಕೊಡ್ತೀವಿ. ಓಕೆ, ನನಗೆ ಕೊಟ್ಟಿರೋ 6000 ಫಸ್ಟ್ ಡೇನೇ ನನಗೆ ಅದೆಲ್ಲ ಸರಿ ಹೋಯ್ತದೆ. ಇನ್ನು 2 ದಿವಸ ನನಗೆ ಬೋನಸ್ ಪಾಯಿಂಟ್ ಅನ್ನೋ ಬಂತು. ಯೂನಿಟಿ ಇಸ್ ಅ ಸ್ಟ್ರೆಂತ್. ನೀವೆಲ್ಲರೂ ಸೇರ್ಕೊಂಡ್ರೆ ಒಂದು ಹೊಸ ಸ್ಟ್ರಾಟಜಿನ ಇವತ್ತೇ ಕಂಡುಹಿಡಿಬೋದು. ಧೈರ್ಯವಾಗಿ ಹೇಳಿ, ಶೇರ್ ಮಾರ್ಕೆಟ್ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಭೂತ ಅಲ್ಲ, ಪ್ರೇತ ಅಲ್ಲ, ಇದು ತುಂಬ ನಿಮ್ಮ ಫ್ರೆಂಡು. ನಾಲೆಜ್ ಇದ್ರೆ ಇದು ನಿಮ್ಮ ಇದು ವರ, ನಾಲೆಜ್ ಇಲ್ಲ ಅಂದ್ರೆ ಇದು ಶಾಪ. ಮೀಟಪ್ ಮಾಡ್ಬೇಕಂದ್ರೆ ಫಸ್ಟ್ ಜಾಗ ಮೈಂಡಿಗೆ ಬರೋದೇ ನಮ್ಗೆ ಇಲ್ಲಿ TD. ಯಾಕಂದ್ರೆ ಇದು ನಮ್ಗೆ ಒಂಥರ ತವ್ರ ಮನೆ ಆಗ್ಬಿಟ್ಟಿದೆ. ನಾನು ಯಾರಿಗೂ ಮುಂಚೆ ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ, ಲಿಟ್ರಲಿ ನಿಜವಾಗ್ಲೂ ನಾನು ಏನ ಅವನ ಅಷ್ಟೇ ಅಂತ. ಈಗ ಸರ್ ಜೊತೆ ಅವ್ರು ಎಲ್ಲರೂ ಒಂದು ಚಿಕ್ಕ ಮಕ್ಳಿಗೆ ಸರ್ ಅಂತ ಹೇಳೋ ಒಂದು ಹಂಬಲ್ನೆಸ್ ಇದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಈಕ್ವಿಟಿ ನಾಲೆಜ್ ಅಂತೂ ಸಿಕ್ಕಾಪಟ್ಟೆ ಬಂದಿದೆ. F&O ನಾಲೆಜ್ ಇನ್ನ ನಾನು ಹೇಳಿದ್ದೀನಿ, F&O ಕಲಿಬೇಕಾದ್ರೆ ಮಿನಿಮಮ್ 6 ತಿಂಗಳು ತಪಸ್ ಮಾಡ್ಬೇಕಂತ ಹೇಳಿದ್ದೀನಿ. ಅಟ್ಲೀಸ್ಟ್ ಹಳ್ಳಿ ಇಲ್ಲ ಅಂದ್ರೂ ಒಂದು ಸೆಮಿ ಟೌನ್ಸ್ ಥರ ಹೋಗ್ಬಿಟ್ಟು ಆ ಟೌನ್ ಲೆವೆಲಲ್ಲಿ ಒಂದು ಟೀಮ್ನ ರಚನೆ ಮಾಡಿ ಇಡೀ ಕರ್ನಾಟಕ ಸುತ್ತಾಡಬೇಕು ಅನ್ನೋದು ಒಂದು ಗುರಿ ಇದೆ. ಇವತ್ತೊಂದು 8-10 ಇರ್ಬೋದು ಬ್ರಾಂಚಸ್, 100,000 ಆದರೂ ತಪ್ಪಿಲ್ಲ. ಇದು ಬೆಳೀಲಿ. ಇವತ್ತು ಎಲ್ಲೆಲ್ಲೋ ಹೂಡಿಕೆ ಮಾಡಿ ಚೀಟಿ ಹಾಕಿ ಇನ್ನೆಲ್ಲೋ ಹಾಕಿ ಕಳ್ಕೊತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋದು ಒಂದೇ, ಪೋಸ್ಟ್ ಆಫೀಸು, FD, ಇಲ್ಲ ರಿಯಲ್ ಎಸ್ಟೇಟು, ಇಲ್ಲ ಗೋಲ್ಡು. ಇದು 4 ಬಿಟ್ರೆ ಇನ್ನೇನು ಗೊತ್ತಿಲ್ಲ ಪ್ರಪಂಚಕ್ಕೆ. ಹ್ಯಾಪಿ ಮೀಟಪ್. ಸೊ ಆ್ಯಂಡ್ ಇಟ್ಸ್ ಅ ರಿಪಬ್ಲಿಕ್ ಡೇ. ಇವತ್ತು ನಮ್ಮ ಸಂವಿಧಾನ ರಚನೆ ಆಗಿ ಅದನ್ನು ಏನಂತಾರೆ ಇಂಪ್ಲಿಮೆಂಟ್ ಮಾಡಿರುವಂಥ ದಿನ. ಸೊ ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಡೇ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಹಳೆ ವಿದ್ಯಾರ್ಥಿಗಳು TD ಸಂಸ್ಥೆಯಿಂದ ಬಂದು ಮೀಟ್ ಮಾಡಿ ಅವರ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಗಿ ಆ ಬಾಂಡ್ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು TD ಬುಲ್ಸ್ ಅನ್ನೋ ಚಾನಲ್ಸ್ನ ಕ್ರಿಯೇಟ್ ಮಾಡಿ ಆ ಚಾನಲಲ್ಲಿ ಒಂದು ಇನ್ಫಾರ್ಮೇಶನ್ ಅಂತೂ ಶೇರ್ ಆಗ್ತಾನೆ ಇದೆ. ಸೊ ಶೇರ್ ಆಗ್ತಾ ಇದ್ದೀರಾ, ಶೇರ್ ಮಾಡ್ಕೋತಾ ಇದ್ದೀರಾ ಆ್ಯಂಡ್ ಒಬ್ಬೊಬ್ಬರಿಗೆ ಸಹಾಯ ನೀವೇ ಮಾಡ್ಕೋತಾ ಇದ್ದೀರಾ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅದು ಲೀಡರ್ಶಿಪ್ ತಗೊಂಡಿರೋದು ನಮ್ಮ ಮಾಲ್ತೇಶ್ ಕುಲಕರ್ಣಿ ಸರ್ ಆ್ಯಂಡ್ ಮೆಹಬೂಬ್ ಅವರು. ಸೊ ಇವರಂತೂ ನಮ್ಮ ತುಂಬ ನೆನಪಲ್ಲಿ ಇರ್ತಾರೆ ಸರ್ ಅವಾಗ. ಸೊ ಯಾಕಂದರೆ ಇವರು ನೈಟ್ ಎಲ್ಲ ಮೆಸೇಜ್ ಎಲ್ಲ ಮಾಡಿದ್ರು, ಇದು ಗೊತ್ತಾಗ್ತಾ ಇಲ್ಲ, ಆಲ್ಗೂ ಗೊತ್ತಾಗ್ತಾ ಇಲ್ಲ, ಸೊ ಸಮಥಿಂಗ್. ಬಟ್ ಹಂಗಿಂದ ಪರಿಚಯ ಆಗಿದ್ದು. ಆ್ಯಂಡ್ ಮಲ್ತೇಶ್ ಸರ್ ಅಂತೂ ಬರ್ತಾನೆ ಇರ್ತಾರೆ ಎವ್ರಿ 15 days ನಮ್ಮ TD ಸಂಸ್ಥೆಗೆ ಬಂದು, ಸರ್ ರೀಚಾರ್ಜ್ ಬೇಕು ಸರ್ ನನಗೆ ಅಂತಾರೆ. ಅಂದರೆ ಇಲ್ಲಿಗೆ ಬಂದರೆ ಒಂದು ರೀಚಾರ್ಜ್ ಆಗುತ್ತೆ ಅಂತ ಒಂದು ಅವ್ರಿಗೆ ಮನಸ್ಸಲ್ಲಿ ಕೂತಿದೆ ಗಾಢವಾಗಿ. TD ಸಂಸ್ಥೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ನಿಮ್ಮೆಲ್ಲರ ಒಂದು ಪರಿಶ್ರಮ. ನೀವು ಏನು ಸಕ್ಸಸ್ ಆಗ್ತಾ ಇದ್ರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಪಾಸಿಟಿವ್ ವೈಬ್. ಬಿಕಾಸ್ ನೀವು ಸಕ್ಸಸ್ ಆದ್ರೇನೆ ಇಲ್ಲಿ ಪಾಸಿಟಿವ್ ವೈಬ್ ಬರುತ್ತೆ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳೆಲ್ಲ ಫೇಲ್ ಆದ್ರೆ ಇಲ್ಲಿ ಪಾಸಿಟಿವ್ ವೈಬ್ ಅನ್ನೋದು ಇರಲ್ಲ. ಸೊ ನೀವು ಸಕ್ಸಸ್ ಆಗಿದ್ದೀರಾ. ಯಾಕಂದ್ರೆ ಮುಂದೆ ಇನ್ನೂ ದೊಡ್ಡ ಸಕ್ಸಸ್ ಆಗುತ್ತೆ. ಕಳೆದ 4 ತಿಂಗಳಿಂದ ಮಾರ್ಕೆಟ್ ಬೀಳ್ತಾನೆ ಇದೆ, ಸತತವಾಗಿ ಬೀಳ್ತಾ ಇದೆ. ಸೊ ಬೀಳ್ತಾ ಇರೋ ಪರಿಸ್ಥಿತಿಗಳಲ್ಲಿ ಎಲ್ಲರ ಪೋರ್ಟ್ಫೋಲಿಯೋ ರೆಡ್ ಇದೆ. ಸೊ ರೆಡ್ ಅಲ್ಲಿ ಇದ್ರೂ ಪೇಷನ್ಸ್ ಆಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಬಂದೇ ಬರುತ್ತೆ ಮಾರ್ಕೆಟ್. ಇದೇ ಬಜೆಟ್ ದಿವಸನೇ ಮೇಲಕ್ಕೆ ಹೋಗೋವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಬಜೆಟ್ ಅಲ್ಲಿ ಒಂದು ಪಾಸಿಟಿವ್ ಆಗಿ ಏನಾದ್ರು ಒಂದು ಔಟ್ಪುಟ್ ಬರ್ಬೋದಾ ರಿಗಾರ್ಡಿಂಗ್ ಟ್ಯಾಕ್ಸೇಷನ್ ಅಲ್ಲಿ ರಿಲೀಫ್ ಬರ್ಬೋದಾ, ಬ್ಯಾಂಕಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ನೂ ಹೆಚ್ಚಿನ ಒಂದು ಬಜೆಟ್ ಅಲೋಕೇಟ್ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಆ್ಯಂಡ್ ಸೊ ಇದೇನು ಮೀಟಪ್ ಮಾಡ್ತಾ ಇದ್ರಲ್ಲ, ಈ ಮೀಟಪ್ ಇನ್ನೂ ಹಿಂಗೆ ಕಂಟಿನ್ಯೂ ಆಗಲಿ. 40 ಜನ, ಸೊ 40 ಜನ ಒಂದು ಯುನೈಟೆಡ್ ಆಗಿ ಬಂದಿದ್ದೀರಾ. ಇಟ್ಸ್ ಅ ಗ್ರೇಟ್ ಫೀಲಿಂಗ್. TDಗಾಗಲಿ ನಿಮ್ಮ TD ಬುಲ್ಸ್ ಗ್ರೂಪ್ಗಾಗಲಿ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಬಿಕಾಸ್
ಒಂದು ಯುನೈಟೆಡ್ ಆಗಿದ್ದೀರಾ. ಯುನಿಟಿ ಇಸ್ ಅ ಸ್ಟ್ರೆಂತ್. ನೀವೆಲ್ಲರೂ ಸೇರ್ಕೊಂಡ್ರೆ ಒಂದು ಹೊಸ ಸ್ಟ್ರಾಟಜಿನ ಇವತ್ತೇ ಕಂಡಿಡ್ದಿದ್ದಾರೆ ಅನ್ಸುತ್ತೆ. ಸೊ ಒಬ್ಬೊಬ್ಬರೇ ಇದ್ರೆ ಏನೋ ಮಾಡೋಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ಬೊಬ್ಬರೇ ಕಲಿತೀನಿ ಅಂದ್ರೆ ಏನೂ ಕಲಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಯುನೈಟೆಡ್ ಆಗಿ ಕಲೀರಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಯೂನಿಟಿ ಬೇಕಾಗುತ್ತೆ, ಒಂದು ಸಮುದಾಯ ಬೇಕಾಗುತ್ತೆ. ಆ ಸಮುದಾಯ ನಿಮ್ಗೆ TD ಅಲ್ಲಿ ಸಿಗುತ್ತೆ. ಇಲ್ಲಿಗೆ ಬಂದ್ರೆ ಮಿನಿಮಮ್ ಒಂದು 20 ಜನ ನಿಮ್ಮನ್ನು ಮಾತಾಡಿಸ್ತಾರೆ. ಅದ್ ತಗೊಳ್ಳಿ, ಇದ್ ತಗೊಳ್ಳಿ, ಆ ಶೇರ್ ತಗೊಳ್ಳಿ, ಆ ತರ ಸ್ಟ್ರಾಟಜಿ ಮಾಡಿ, ಈ ತರ ಮಾಡಿ, ಕಾಲ್ ತಗೋಬೇಡಿ, ಪುಟ್ ತಗೊಳ್ಳಿ, ಇಲ್ಲ ಕಾಲ್ ಸಹ ಹೆಡ್ಜ್ ಮಾಡ್ಕೊಳ್ಳಿ. ಹ್ಯಾಂಗ್ ಬೀಸ್ ಆಗ್ಲಿ, ಬೀಸ್ಗಳ ಬಗ್ಗೆ ಮಾನ್ 100, ಮಫಾಂಗು, ಈ ತರ ಬೀಸ್ಗಳ ಬಗ್ಗೆ ಅಧ್ಯಯನ ಮಾಡಿರೋ ಮಲ್ತೇಶ್ ಕುಲಕರ್ಣಿ ಸರ್ ಆಗ್ಲಿ, ಸ್ಟ್ರಾಟಜೀಸ್ ಬಗ್ಗೆ ಮೆಹಬೂಬ್ ಆಗ್ಲಿ, ಅಂಡ್ ಇನ್ನ ತುಂಬಾ ಜನ ಇದ್ದೀರಾ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಮೊದಲಿಗೆ ನಾನು ಮನೋಜ್ ಸರ್ಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಾನು ಕೇಳಿದ ತಕ್ಷಣ ಅವರೊಂದು ನಮ್ಗೆ ಈ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಮೀಟಪ್ ಮಾಡ್ಬೇಕಂದ್ರೆ ಫಸ್ಟ್ ಜಾಗ ಮೈಂಡಿಗೆ ಬರೋದೇ ನಮ್ಗೆ ಇಲ್ಲಿ TD. ಯಾಕಂದ್ರೆ ಇದು ನಮ್ಗೆ ಒಂತ ತವ್ರ ಮನೆ ಆಗ್ಬಿಟ್ಟಿದೆ. ಸ್ಟಾರ್ಟ್ ಮಾಡಿಂದಾನೆ ಇಲ್ಲಿಂದ ನೀವು ಎಲ್ರು ನಮ್ಗೆ ಜೊತೆ ಸಿಕ್ಕಿದ್ದು, ಒಬ್ರಿಗೊಬ್ರು ಮಾತಾಡಿದ್ದು ಇಲ್ಲಿಂದಾನೆ. ಸೊ ನಮ್ಗೆ ಅದೊಂದು ಸರ್ ಹೇಳ್ದಂಗೆ ನಮ್ಗೊಂದು ಗುಡ್ ವೈಬ್ಸ್ ಇಲ್ಲಿಂದ ಖಂಡಿತ ಸಿಗುತ್ತೆ. ಇಲ್ಲಿ ಬಂದ್ರೆ ಏನೋ ಒಂದು ನಾನು ಯಾರಿಗೆ ಹೇಳ್ದೆ ಇದ್ರು ಒಂದ್ 2-3 ಜನ ಹಾಕೊಂಡ್ ಬಂದೇ ಬರ್ತೇನೆ ಅಪರೂಪಕ್ಕೆ. ಇಲ್ಲಿ ಬಂದ್ಬಿಟ್ಟು ಒಂದ್ಸಲ ಏನೋ ಒಂದು ಡಿಸ್ಕಷನ್ ಮಾಡಿ, ಅವ್ರು ಯಾರು ಕೂಡ ನೋಡಿ, ನೀವು ಎಲ್ಲಾದ್ರೂ ಕಲೀರಿ, ಎಲ್ಲ ಮಾಡಿದ್ರು ಕೂಡ ಯಾರಾದ್ರೂ ಮತ್ತೆ ಬರ್ತೇನೆ, ನಾನು ಸ್ವಲ್ಪ ಕೂತ್ಕೊಳ್ಳೋಕ್ ಜಾಗ, ಅವ್ರಿಗೂ ಖರ್ಚಾಗುತ್ತೆ. ಲೈಟು, ಕರೆಂಟ್, TV ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮ್ಗೆ ಯಾವತ್ತೂ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸರಿ, ನಾವು ಒಂದ್ಸಲ ಫೀಸ್ ಕೊಟ್ಟಿದೆ ಅಂದ್ರೆ ಕಲ್ತಿದೆ, ಅಲ್ಲಿ ಮುಗೀತು ನಮ್ದು ಅವ್ರದ್ದು ಸಂಬಂಧ. ಬಟ್ ಇಲ್ಲಿ ಆತರ ಇಲ್ಲ, ಒಂದು ಗುಡ್ ವೈಬ್ಸ್ ಇದೆ. ನಾವು ಏನ್ ಕಲ್ತಿದ್ದೇವೋ ಅದಕ್ಕಿಂತ ಹೆಚ್ಚು, ಏನೋ ಒಂದು ಕಲ್ತಿದ್ದೇವ ಸ್ಟ್ರಾಟಜಿ, ಇನ್ನೊಂದು ಮತ್ತೊಂದು, ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅವ್ರದ್ದು ಹಂಬಲ್ನೆಸ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಸುಮಾರು ಜನ ಹತ್ರನು ಹೇಳಿದ್ದೇನೆ, ಏನ್ ಕಲ್ತಿದ್ದೇನೋ ಬಿಟ್ಟಿದ್ದೇನೋ ಅವರಿಂದ ನಾನು ಯಾರಿಗೂ ಮುಂಚೆ ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ. ಲಿಟ್ರಲಿ ನಿಜವಾಗ್ಲೂ ನಾನು ಅವನ ಅಷ್ಟೇ ಅಂತ. ಈಗ ಸರ್ ಜೊತೆ ಅವ್ರು ಎಲ್ಲರೂ ಒಂದು ಚಿಕ್ಕ ಮಕ್ಳಿಗೆ ಸರ್ ಅಂತ ಹೇಳೋ ಒಂದು ಹಂಬಲ್ನೆಸ್ ಇದೆ, ನಂಗೆ ತುಂಬಾ ತುಂಬಾ ಇಷ್ಟ ಆಗಿದೆ. ಸೊ ಅದರಿಂದಾಗಿ ಅವ್ರ ತುಂಬಾ ದೊಡ್ಡ ಥ್ಯಾಂಕ್ ಯು, ಮನಸ್ಸಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ತರ ನೀವು ಎಲ್ಲ ನಮ್ ಜೊತೆ ಸೇರ್ಕೊಂಡು, ಸೊ ಸರಿ ಯಾರೋ ಒಂದು ಗ್ರೂಪ್ ಮಾಡಿದ್ರೆ ಏನೋ ನಡೀತಾ ಇದೆ ಅಂತ ಅಂದೆ, ಆ ಗ್ರೂಪಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅದ್ರ ಮೇಲೆ ವ್ಯಾಲ್ಯೂ ಇಟ್ಟಿದ್ರಿಂದ ನಿಮ್ಗೂ ಎಲ್ರಿಗೂ ಒಂದು ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಒಂದ್ ಸಣ್ಣ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಸಾಮಾನ್ಯ ಅಲ್ಲ. ಆಲ್ರೆಡಿ ಹೇಳಿದ್ದೇನೆ, ಎಲ್ರಿಗೂ ಇಲ್ಲಿ ಯಾರಿಗೂ ಕೆಲಸ ಇಲ್ಲ ಅಂತ, ನಿಮ್ದೇ ಆದ ಕೆಲ್ಸಗಳಿರ್ತಾವೆ, ಅದನ್ನೆಲ್ಲ ಬಿಟ್ಕೊಂಡು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಒಂದು ಗ್ರೇಟ್. ನಮಸ್ಕಾರ ಎಲ್ಲರಿಗೂ. ಮೆಹಬೂಬ್ ಹೇಳಿದಂಗೆ ಇದು ನಾವು ನಾರ್ಮಲಿ ಇಲ್ಲಿ ಏನಕ್ಕೆ ಬರೋದಂದ್ರೆ ಎಲ್ಲರೂ ಆಲ್ಮೋಸ್ಟ್ ಮನೆಯಲ್ಲಿ ಕೂತ್ಕೊಂಡು ಅವರು ಏನೇ ಅನಿಸಿದ ಬಗ್ಗೆ ಟ್ರೇಡ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಇಲ್ಲೋ, ಹಾಗೆ ಈ ಥರ ಜನ ಗ್ಯಾದರ್ ಆಗಿಬಿಟ್ಟು ಮಾಡಿದ್ರೆ ಅನಿಸುತ್ತೆ ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇರ್ತಾರೆ ಅದೆಲ್ಲ ಗೊತ್ತಾಗುತ್ತೆ. ಏನಾರ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಿಸ್ತಾ ಇದ್ದಾರೆ, ಮಾಡೋದೆಲ್ಲ ಒಂದು ಕಲ್ಕೊಳ್ಳೋಕ್ಕಾಗುತ್ತೆ ಅನ್ನೋದು ಈ ಥರ ಮೀಟಪ್ ಮಾಡಿದರೆ ಇರುತ್ತೆ. ಮೇನ್ಲಿ ಎಲ್ಲ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಇಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಇದೆ. ಬಂದರೆ ಆ ವೈಬ್ರೇಷನಿಂದ ನಮಗೂ ಒಂದು, ಈಗ ಏನಕ್ಕೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಿ ದುಡ್ಡು ಮಾಡ್ಕೊಂಡಿರ್ತಾರೆ, ದುಡ್ಡು ಮಾಡ್ಕೋರ ಕಡೆ ಹೋಗಿ ನಾವು ಮಾತಾಡಿದರೆ ನಮಗೂ ಒಂದು ವೈಬ್ ಬರುತ್ತೆ. ಈಗ ನಮ್ಮ ಕಡೆಗೆ ಮನೋಜ್ ಸರಿ ಇದ್ದಾರೆ, ಅವರು ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಎಲ್ಲ ದುಡ್ಡು ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರೇ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವ್ರು ಮಾಡ್ಕೊಂಡಿದ್ದು ತೋರಿಸ್ತಾ ಇದ್ದಾರೆ. ಅದು ನೋಡಿದ್ರೆ ನಮಗೂ ಒಂದು ಇದನ್ನು ಬರುತ್ತೆ, ಇನ್ಸ್ಪಿರೇಷನ್ ಬರುತ್ತೆ, ಎಲ್ಲ ನಮಗೂ ಮಾಡ್ಬೋದು ಮಾರ್ಕೆಟಲ್ಲಿ ಅಂತ. ಆ ಉದ್ದೇಶಕ್ಕೆ ನಾವು ಎಲ್ಲೇ ಏನೋ ಮೀಟಪ್ ಮಾಡಿದ್ರು ಇಲ್ಲೇ ಮಾಡೋಣ ಅಂತ ಏನಕ್ಕೆ ಮಾಡ್ತಾ ಇದೇ ಒಂದು ಉದ್ದೇಶಕ್ಕೆ ಬಂದರೆ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ. ಹೀಗೆ ನಾವು ಕಂಟಿನ್ಯೂ ಮಾಡ್ಕೋತ ನಮ್ಮ ಗ್ರೂಪಿನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ. ಇದು ನಂದು 4 ಮಾತು. ಪದೇ ಬರ್ತಾ ಇರ್ತೇವೆ, ತೊಂದರೆ ಕೊಡ್ತಾ ಇರ್ತಾರೆ, ಪದೇ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ಸರ್. ಅಲ್ಲ, ನಾವು ರಿನೋವೇಷನ್ ಮಾಡಿ ಇನ್ನ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ನೀವು ಬರ್ಲಿ, ಇನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇವತ್ತು ನೋಡಿ ಆ ಪಕ್ಕದ ಆಫೀಸ್ ಇದ್ದಕ್ಕೆ ನಿಮ್ಗೆ ಯುಟಿಲೈಸ್. ಸೊ ವಿ ವಾಂಟ್ ಟು ಎಕ್ಸ್ಪ್ಯಾಂಡ್. ಸೊ ನಿಮ್ಗೆ ಅದನ್ನೇ ಹೇಳಿದ್ದೆ, ಸೊ ಪಕ್ಕದ ಆಫೀಸ್ ಯೂಸ್ ಮಾಡ್ಕೊಳ್ಳಿ ಅಂತ. ಇದು ಎಲ್ಲ ಅಸೆಟ್ ಎಲ್ಲ ನೀವೇ, ನಿಮ್ಮದೇ ಅಸೆಟ್. ಈ ಬಿಲ್ಡಿಂಗ್ ಆಗ್ಲಿ ಇದೆಲ್ಲ ನೀವು ಬೇಕಾದ್ರೆ ಬೆಂಚ್ ಮೇಲೆ ಹೆಸರುಗಳು ಬರ್ಕೊಳ್ಳಿ. ದೊಡ್ಡ ಮಾತು ಸರ್. ಸೊ ಎಲ್ಲ ನಿಮ್ದೇ, ಯುಟಿಲೈಸ್ ಮಾಡಿ. ಅಂದ್ರೆ ನಾನು ಹೇಳೋದಂದ್ರೆ ಒಂದು ಏನೋ ಒಂದು ರೆವಲ್ಯೂಷನ್ ಆಗ್ಲಿ, ಒಂದು ಕ್ರಾಂತಿ ಮಾಡ್ಬೇಕಾದ್ರೆ ಒಂದು ಒಗ್ಗಟ್ಟು ಇರಬೇಕು. ಇವಾಗ ನಾವು ವೈಟ್ ಫೀಲ್ಡ್ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ, ಅಲ್ಲಿಗೂ ನಿಮ್ಮ ಒಂದು ಆಗಮನ ಇರಲಿ. ಅಲ್ಲೂ ಬಂದು ಎಷ್ಟೋ ಜನ ವೈಟ್ ಫೀಲ್ಡ್ ಅಲ್ಲಿ ಇರೋರು ಇರ್ಬೋದು, ಅಲ್ಲೂ ಒಂದು ವೇದಿಕೆನ ಯೂಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಗುರಿ ಇದೆ ನನಗೆ, ಒಂದು ಬಸ್ ಮಾಡಿಕೊಂಡು ಬಸ್ಸಲ್ಲಿ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ಫುಲ್ ಟೈಮ್ ಟ್ರೇಡರ್ಸ್ನ ಕೂರಿಸ್ಕೊಂಡು ಒಂದು 20 ಜನ ಹಳ್ಳಿಗೆ ಹೋಗಿ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ಬೇಸಿಕ್ ವರ್ಕ್ಶಾಪು, ಒಂದು 2 ಅವರ್ 3 ಅವರ್ ವರ್ಕ್ಶಾಪು, ಅಟ್ಲೀಸ್ಟ್ ಹಳ್ಳಿ ಇಲ್ಲ ಅಂದ್ರೂ ಒಂದು ಸೆಮಿ ಟೌನ್ಸ್ ಥರ ಹೋಗ್ಬಿಟ್ಟು ಆ ಟೌನ್ ಲೆವೆಲಲ್ಲಿ ಒಂದು ಟೀಮ್ನ ರಚನೆ ಮಾಡಿ ಇಡೀ ಕರ್ನಾಟಕ ಸುತ್ತಾಡಬೇಕು ಅನ್ನೋದು ಒಂದು ಗುರಿ ಇದೆ.
ಸೊ ಅದಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಒಪಿನಿಯನ್ ಏನಂದರೆ ಸ್ಟಾಕ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಇದೆ. ಶೇರ್ಸ್ ಆಗಿರಲಿ, ಸ್ಟಾಕ್ಸ್ ಆಗಿರಲಿ. ಎಜುಕೇಷನ್ ಮುಗಿಸಿದ ತಕ್ಷಣ ನಾವು ಎಷ್ಟು ಬೇಗ ಆ್ಯಕ್ಚುಲಿ ನಾವು ಬಿ ಕಾಮ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದು ನಾವಿಬ್ಬರು. ಎಜುಕೇಷನ್ ಎಷ್ಟು ಬೇಗ ಮುಗಿಸ್ಕೊಂಬರ್ತೀರೋ ನೆಕ್ಸ್ಟ್ ನೀವು ತುಂಬ ಲೇಟಾಗಿ ಬಂದರೆ ರಿಗ್ರೆಟ್ ಪಕ್ಕ ಆಗ್ತೀರಾ. ಒಂದಷ್ಟು ವರ್ಷ ವೇಸ್ಟ್ ಮಾಡೋದು ಪಕ್ಕ ಆಗ್ತೀರಾ. ಸೊ ಇಲ್ಲಿಗೆ ಬಂದಮೇಲೆ ತುಂಬ ಲೈಕ್ ಒಂದು ಕಡೆ ಬಂದಿದ್ದು ಒಳ್ಳೇದಾಯಿತು, ತುಂಬ ಬೇಗ ಬಂದಿದ್ದು ಒಳ್ಳೇದಾಯಿತು. ಲೈಕ್ 21 ಇಯರ್ಸ್ ನಮಗೆ ಬಂದಿದ್ದು ತುಂಬ ಯೂಸ್ ಆಯಿತು ಬಂದಿದ್ದು ಅಂತ ಅನ್ನಿಸ್ತು. ಇನ್ನೊಂದು ಕಡೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗಲಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಕ್ಲಾಸ್ ಮಾಡ್ತಾರೆ, ಆಮೇಲೆ ರಿವಿಷನ್ಸ್ ತೊಗೊತಾರೆ, ಅದೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ನಿಂತ್ಕೊಂಡು ಮಾತಾಡ್ತಾರೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮೈನ್ಲಿ TD ಅಕಾಡೆಮಿ ಏನಂದರೆ ಕನ್ನಡದಲ್ಲಿ ಪಾಠ ಮಾಡ್ತಿದ್ದಾರೆ. ಅದರಿಂದ ಯಂಗ್ಸ್ಟರ್ಸ್ಗೆ ಬೇಗ ಮುಟ್ಟತ್ತೆ, ಬೇಗ ಅರ್ಥ ಆಗುತ್ತೆ. ಸೊ ಎಲ್ಲ ಮೈನ್ಲಿ ಯಂಗ್ಸ್ಟರ್ಸ್ಗೆ ನಾನು ಸಜೆಸ್ಟ್ ಮಾಡ್ತೀನಿ ಬಂದು ಇಲ್ಲಿ ಮಾಡೋಕ್ಕೆ. TD ಅಕಾಡೆಮಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ನನ್ನ ಫ್ರೆಂಡ್ ಹೇಳಿದಾಗ ಬೇಡ ಅಂತ ಹೇಳಿದ್ದೆ. ನನಗೆ ಗೊತ್ತಿರಲಿಲ್ಲ, ಅವ್ನು ಮಲ್ಲೇಶ್ವರಮಿಂದ ಹುಡ್ಕೊಂಬಂದ. ನಾನು ಇಲ್ಲೇ ಇರೋಕ್ಕೆ ನನಗೆ ಗೊತ್ತಿರಲಿಲ್ಲ. ನನಗೆ ಇವಾಗ ಬೇಸರ ಆಗ್ತಿದೆ ಇಷ್ಟಿನಿಂದ ನನಗೆ ಬಂದಿರಲಿಲ್ಲ ಅಂತ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಪೂರ್ತಿ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ನಮ್ಮ ತಲೆಗೆ ಬೇಗ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ಬಂದು ಬರೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಈ 3 ಡೇಸಲ್ಲಿ ತುಂಬ ನಾಲೆಡ್ಜ್ ಇಂಪ್ರೂವ್ ಆಗಿದೆ. ಆ್ಯಂಡ್ ಮೇನ್ಲಿ ಥಿಂಗ್ ಇಷ್ಟು ವರ್ಷ ನಾವು ಬರದೇ ಇರೋದು ವೆರಿ ಲಾಸ್ ಅಂತ ಹೇಳ್ಬೋದು. ಸೊ ಇದೇ ಥರ ಕ್ಲಾಸ್ ಕಂಟಿನ್ಯೂ ಆದರೆ ಇನ್ನೂ ನಾವು ಕಲಿಯೋದು ತುಂಬ ಇದೆ. ಸೊ ವೆರಿ ಯೂಸ್ಫುಲ್. ಆಮೇಲೆ ಬರೋ ಕ್ಲಾಸ್ ನನಗೆ ಮನೋಜ್ ಸರ್. ರೀಸೆಂಟ್ಲಿ ಯೂಟ್ಯೂಬ್ ನೋಡ್ತಿರುವಾಗ ಮನೋಜ್ ಸರ್ದು ಒಂದು ಕ್ಲಾಸ್ ನೋಡಿ ಇಂಪ್ರೆಸ್ ಆದೆ. ಸರಿ ಏನು ಅಂತೇಳಿ ಲಾಸ್ಟ್ ಸಂಡೇ ಬಂದೆ, ಅಟೆಂಡ್ ಮಾಡಿದೆ. ಮೇನ್ ರಾಕೇಶ್ಲಿಂದ ಜಾಸ್ತಿ ಇಂಪ್ರೆಸ್ ಆದೇನೆ ಮನೋಜ್ ಸರ್ ಜೊತೆಗೆ. ರಾಕೇಶ್ ಇಸ್ ಎ ವೆರಿ ಗುಡ್ ಇನ್ಸ್ಟ್ರಕ್ಟರ್ ಇನ್ TD ಅಕಾಡೆಮಿ. ಎಲ್ಲರೂ ಚೆನ್ನಾಗಿದ್ದಾರೆ, ಮನೋಜ್ ಸರ್ ಜೊತೆಗೆ ಇಲ್ಲಮ್ಮಂಗಿಲ್ಲ. ಸೊ ಬಂದಿದ್ದಿಂದ ಮೇನ್ ಕಲ್ತಿರೋದು ಸ್ಟಾಪ್ ಲಾಸ್ ಹೆಂಗೆ ಇಡೋದು ಅಂತ. ಅದು ನನಗೆ ಮೊದಲು ಗೊತ್ತಿದ್ದಿಲ್ಲ. ನಾನು 4 ಇಯರ್ಸಿಂದ ಇನ್ವೆಸ್ಟರು. ಸೊ ಇವ್ರಿಗೆ ಇಂಪ್ರೆಸ್ ಆಗಿ, ಮನೋಜ್ ಸರ್ಗೆ ಇಂಪ್ರೆಸ್ ಆಗಿ ಇಲ್ಲಿ ಬಂದು ನಾನು ಕಲ್ತಿದ್ದೀನಿ. ಓಕೆ, ನನಗೆ ಕೊಟ್ಟಿರೋ 6000 ಫಸ್ಟ್ ಡೇನೇ ನನಗೆ ಅದೆಲ್ಲ ಸರಿ ಹೋಯ್ತದೆ. ಇನ್ನು 2 ದಿವಸ ನನಗೆ ಬೋನಸ್ ಪಾಯಿಂಟ್ ಅನ್ನೋ ಬಂತು. ಮತ್ತೆ 4 ಡೇಸ್ ರಿವಿಷನ್ ಅಂತ ಇದಾರೆ, ಮತ್ತೆ 11 ಡೇಸ್ ಪ್ರಾಕ್ಟಿಕಲ್ ಅಂತ ಇದಾರೆ. ಬಂದು ಪ್ರಾಕ್ಟೀಸ್ ಮಾಡ್ತೀನಿ. ಹಲೋ, ನನ್ನ ಹೆಸರು ಸಿಯಾ ಅಂತ. ನಾನು ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಇಲ್ಲಿ ಇರಲಿಲ್ಲ, ನಾನು ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ನಾನು ಲಾಸ್ಟ್ ಆಗಸ್ಟಿಂದನೂ ಏನೋ ಒಂದು ಪ್ಲ್ಯಾನ್ ಇತ್ತು, ಸೈಡ್ ಬಿಸ್ನೆಸ್ ಮಾಡೋಣ ಅಂತ. ಸೊ ಆವಾಗ ಅದೇ ಮೈಂಡಲ್ಲಿ ಹೋದಾಗ ನನಗೆ ಈ ಜಸ್ಟ್ ಲಾಸ್ಟ್ ನವಂಬರ್ ಎಂಡ್ ಡಿಸೆಂಬರಲ್ಲಿ ನಾನು ಮನೋಜ್ ಸರ್ ವೀಡಿಯೋಸ್ ಎಲ್ಲ ನೋಡಿದೆ. ಸೊ ನನಗೆ ಯಾಕೆ ಸೈಡ್ ಬಿಸ್ನೆಸ್ಗಿಂತ ಇದೇ ಒಂದು ಇದರಲ್ಲಿ ತುಂಬ ನನಗೆ ಕ್ಯೂರಿಯಾಸಿಟಿ ಅನ್ನಿಸ್ತು, ತಿಳ್ಕೊಬೇಕು ಇದೇನಿದೆ, ತುಂಬ ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಹೋಗಿ ಜಾಯಿನ್ ಮಾಡಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ಸಂಡೇ ಬಂದಿದ್ದೆ. ಸೊ ನನಗೆ ಇಷ್ಟ ಆಯಿತು, ತುಂಬ ಇಂಟ್ರೆಸ್ಟಾಗಿ ಕಲಿತಾ ಇದ್ದೀನಿ. ತುಂಬ ಇಂಟ್ರೆಸ್ಟ್ ಆಗಿದ್ದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಇದರಲ್ಲೇ ಮುಂದುವರಿಬೇಕು ಅಂತ ನಾನು ಅಂದ್ಕೊಂಡು ಕಲಿಬೇಕು ಅಂತ ಬಂದೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಸರ್ನ. ಬಟ್ ನಾವು ಚಿಕ್ಕದ್ರಲ್ಲಿ ಕಲಿಬೇಕಾಗಿರೋ ವಿಷಯನ ಸರ್ರು ಇಷ್ಟು ವಯಸ್ಸಾದವರೆಗೂ ಕಲಿಸಿ ಮುಂದೆ ಫ್ಯೂಚರ್ಗೆ ಅನುಕೂಲ ಆಗೋ ರೀತಿ ನಮಗೆ ಮಾಡ್ತಾರೆ. ಇದನ್ನ ಸ್ಕೂಲಲ್ಲಿ ಹೇಳ್ಕೊಡೋ ಅಂಥದ್ದನ್ನು ಈ ಇದ್ರಲ್ಲಿ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಬಟ್ ಬೆಟರ್ ಫ್ಯೂಚರ್ಗೆ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಹೊಸ ಜನ್ರೇಷನ್ ಬಂದು ಇದು ಕಲಿತ್ರೆ ಮುಂದೆ ನಮ್ಮ ದೇಶ ಬಡತನದಿಂದ ಹೊರಗೆ ಬರೋದಂತೂ ಸತ್ಯ. ಪ್ರತಿಯೊಬ್ಬರು ಈ TD ಅಕಾಡೆಮಿನ ನಾನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸೊ ಟ್ರೇಡ್ಸ್ ಆ್ಯಂಡ್ ಶೇರ್ಸ್ ಬಗ್ಗೆ ನನಗೆ ಆಲ್ಮೋಸ್ಟ್ ಈಗ ಒಂದು 3 ಇಯರ್ಸಿಂದ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಎಲ್ಲಿ ಕಲಿಬೇಕು ಅಂತ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ, ಗೊತ್ತಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಆ್ಯಡ್ಸ್ ನೋಡಿದಾಗ ಮತ್ತು TD ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಸೊ ಅಲ್ಲಿ ನೋಡಿ ಬಂದು ಎನ್ಕ್ವೈರಿ ಮಾಡಿದಾಗ ನನಗೆ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಬಂದಿದ್ದೀನಿ. 3 ಡೇಸಲ್ಲಿ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ, ಗೊತ್ತಿಲ್ಲದೆ ಇರೋವಂಥದ್ದು. ನಾವು ಟ್ರೇಡಿಗೂ ಮತ್ತು ಇನ್ವೆಸ್ಟ್ಮೆಂಟ್ಗೂ ನನ್ನಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಟ್ರೇಡಿಂಗ್ ಮಾಡೋದ್ರಿಂದ ಹೇಗೆ, ಬರೀ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೇಗೆ. ಟ್ರೇಡಿಂಗಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಕೈಲೇ ಇರುತ್ತೆ, ಲಾಸ್ ಆ್ಯಂಡ್ ಪ್ರಾಫಿಟ್ ಎಲ್ಲ. ಸೊ ಆ ವಿಷಯದ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಥ್ಯಾಂಕ್ಸ್ ಟು TD ಅಕಾಡೆಮಿ. ಸೊ ಇನ್ನೂ ಮುಂದೆ ಬರಬೇಕು, ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ನೋಡೋಣ. ಥ್ಯಾಂಕ್ ಯು. ಸೊ ಲಾಸ್ಟ್ 10 ಇಯರ್ಸಿಂದ ನಾನು ಸ್ವಲ್ಪ ಪರ್ಸ್ನಲ್ ಲೋನ್ ಟ್ರ್ಯಾಪ್ ಆಗಿದ್ದೆ. ಅದರಿಂದ ಆಚೆ ಬಂದು ನಾನು TD ಅಕಾಡೆಮಿದು ಒಂದು ವಿಡಿಯೋ ನೋಡಿದೆ, ಗೌರಿ ಶಕ್ಕಿ ಸ್ಟುಡಿಯೋಲ್ಲಿ ಮನೋಜ್ ಕುಮಾರ್ ಅವ್ರದ್ದು ಒಂದು ವಿಡಿಯೋ ಬಂತು. ಅವರು ಇನಿಷಿಯಲಿ ಟ್ರಯಲ್ ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಕೋರ್ಸಿಗೆ ಜಾಯ್ನ್ ಆಗಿ ಅಂದರು. ನಾನು ಟ್ರಯಲ್ ಕ್ಲಾಸ್ ಅಟೆಂಡ್ ಮಾಡಿದೆ, ಡೈರೆಕ್ಟು TD ಅಕಾಡೆಮಿಲಿ ಕೋರ್ಸಿಗೆ ಜಾಯ್ನ್ ಆಗಿ ನಾನು ಈಗ
ಸ್ವಲ್ಪ ಹೇಗೆ ಮಾಡೋದು ಟ್ರೇಡಿಂಗ್ ಅನ್ನೋದು ಕಲ್ತಿದ್ದೀನಿ. ಇಲ್ಲಿ ಬಂದಾಗ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂಚೂರು ನಾಟ್ ಇನ್ 1% ಐಡಿಯಾ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ತುಂಬ ಕಲ್ತಿದ್ದೀನಿ ಇಲ್ಲಿಗೆ ಬಂದುಬಿಟ್ಟು. ಸೊ ಮುಂದೆ ಇನ್ನೂ ಕಾನ್ಫಿಡೆನ್ಸ್ ಬಂದು ಒಂದೊಳ್ಳೆ ಟ್ರೇಡರ್ ಆಗಬೇಕು ಅನ್ನೋದು ಒಂದು ಆಸೆ ಬಂದಿದೆ. ಸರ್ ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ಆಲ್ರೆಡಿ ಸಂಡೇ ಕ್ಲಾಸ್ ಒಂದ್ಸಲ ಅಟೆಂಡ್ ಮಾಡಿದ್ವಿ. ಸೊ ಅದೇ ಇನ್ಸ್ಪೈರ್ ಆಗಿ ಇಲ್ಲಿ ತನಕ ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಅಮೌಂಟ್ ಮಾಡ್ಬೋದಾ ಇಲ್ಲಿ? ಎಸ್ ಶ್ಯೂರ್ ಸರ್, ಡೆಫಿನೆಟ್ಲಿ. ತುಂಬಾ ಇಷ್ಟ ಆಯ್ತು. RSI 180 ಡಿಗ್ರಿ. ಸೊ ಅಟ್ಲೀಸ್ಟ್ ನಮಗೆ ಬಿಗಿನರ್ಸ್ ಇರೋದ್ರಿಂದ ಆಪ್ಷನ್ಸ್ ಫುಲ್ಲು ಅರ್ಥ ಆಗದೆ ಇರ್ಬೋದು. ಬಟ್ ಫಸ್ಟ್ RSI 180 ಒಂದು ಬಿಗಿನರೂ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಟಾಫ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ತುಂಬ ಹೆಲ್ಪ್ ಮಾಡ್ತಿದ್ರು. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಇವನ್ ನನಗೂ ಗೊತ್ತಿರಲಿಲ್ಲ, ಝೀರೋ ನಾಲೆಜು ನನಗೂ ಸ್ಟಾಕ್ ಮಾರ್ಕೆಟ್ ಅಂದ್ರೆ. ಇಲ್ಲಿಗೆ ಬಂದಾದ್ಮೇಲೆ ನಮಗೆ ಏನಂತ ಅಂದ್ರೆ ಇವನ್ ವರ್ಡ್ಸು ಸಮೇತ ನಾವು ಕೇಳಿರಲಿಲ್ಲ. ಲೈಕ್ ಇವಂದು ನಾನು ಕಾರ್ಪೊರೇಟಲ್ಲಿದ್ರು. ಬಟ್ ಇದು TD ನೋಡಿದೆ ನಾನು. ಮನೋಜ್ ಸರು ಒಂದ್ಸರಿ ದುಬೈ ಟ್ರಿಪ್ಪಿಗೆ ಹೋಗಿದ್ರು. ಅವರು ಕನ್ನಡದ್ದು ಇದನ್ನ ಮಾಡಬೇಕಾದ್ರೆ ಒಬ್ರು ಅವ್ರನ್ನ ಮೀಟ್ ಮಾಡಿ ಹೇಳ್ತಾ ಇದ್ರು, ಒಬ್ರು ಕಪ್ಪಲ್ ಹೇಳ್ತಾ ಇದ್ರು, ಇಲ್ಲ ನಾನು ಇವಂದು ನಾವು ಇಬ್ರು ಕಾರ್ಪೊರೇಟರ್ ಫೀಲ್ಡಲ್ಲಿ ಇದ್ರು ಅಷ್ಟೊಂದು ಅಮೌಂಟ್ ಲಾಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ರು. ಆಮೇಲೆ ಇವನ್ ಯಾವಾಗಲೂ ಹೇಳ್ತಾ ಇರ್ತಾರೆ ಮನೋಜ್ ಸರ್, ದುಡ್ಡು 24 hours ದುಡಿಯುತ್ತೆ, ಬಟ್ ಮನುಷ್ಯನ ಓನ್ಲಿ 9 hours ಅಷ್ಟೇ ಇದನ್ನ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ತುಂಬಾನೇ ಇದಿದೆ ಮಾತ್ರ ಇಲ್ಲಿ. ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಕಲಿಬೋದು. ಟ್ರೇಡ್ ಮಾಡ್ಬೋದು, ನಾವು ಟ್ರೇಡರ್ ಆಗ್ಬೋದು, ಒಂದು ಒಳ್ಳೆ ಟ್ರೇಡರ್ TD ಅಕಾಡೆಮಿಯಿಂದ. ಥ್ಯಾಂಕ್ ಯು. ನರಸಿಂಹಮೂರ್ತಿ ಅಂತೇಳಿ, ನಾನು ಏಜ್ ಅರೌಂಡ್ 58. ನಾನು ಸುಮಾರು ಒಂದು 25 ವರ್ಷ ಕೆಲಸ ಮಾಡಿದ್ದೆ. ಒಂದು 20 years ಬಿಸ್ನೆಸ್ ಮಾಡಿದ್ದೀನಿ. ರಿಯಲ್ ಎಸ್ಟೇಟು ಕೂಡ ಅದರಲ್ಲೇ ಒಂದು 10 years ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡೋ ಟೈಮಲ್ಲಿ ಭಾಳ ಹಾರ್ಡ್ ವರ್ಕ್ ಮಾಡ್ತಾಯಿದ್ವು. ಅದು ಒಂದು 10 years ಹಾರ್ಡ್ ವರ್ಕಲ್ಲಿ ನಮ್ಮ ಸ್ಯಾಲ್ರಿ ಒಂದು 15-20,000 ಬರಲಿಕ್ಕೆ 15 years ಹಿಡೀತು. ಅದು ನಾಲೆಜ್ ತೊಗೊಂಡಾದ್ಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು 10 ವರ್ಷದಲ್ಲಿ ಅಪ್ ಟು ಒಂದು 2-2.5 ಲಕ್ಷ ಸ್ಯಾಲ್ರಿ ಆಯಿತು. ಆ ಟೈಮಲ್ಲಿ ನನಗೆ ನಾನೋದಯ ಆಯಿತು, ನನಗೆ 2 ಲಕ್ಷ ಸ್ಯಾಲ್ರಿ ಕೊಡ್ತಾರೆ ಅಂದರೆ ನಾನು ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡ್ತಾಯಿದ್ದೀನಿ, ಅದರಿಂದೆಲ್ಲ ನನಗೆ ಕೊಡ್ತಾರೆ. ಇಲ್ಲಾಂದರೆ ₹1 ಎಕ್ಸ್ಟ್ರಾ ಕೊಡೋಲ್ಲ ಗುಜರಾತಲ್ಲಿ. ಆ್ಯಕ್ಚುಲಿ ನಾನು ಗುಜರಾತು ಪುಣೆನಲ್ಲಿ ಕೆಲಸ ಮಾಡಿ ಒಂದು 10 years ಗುಜರಾತು, ಒಂದು 10 years ಪುಣೆನಲ್ಲಿ ಕೆಲಸ ಮಾಡಿದ್ದೆ. ಆಗ ಅನ್ನಿಸ್ತು, ಇಲ್ಲ ನಾನೇ ಸ್ವಂತ ಯಾಕೆ ಬಿಸ್ನೆಸ್ ಮಾಡ್ಬೋದು ಅಂತೇಳಿ. ಆಗ ನಾನು ಇಲ್ಲೇ ಕಾಮಾಕ್ಷಿಪಾಳ್ಯದಲ್ಲೇ ಒಂದು ಟೈಲ್ ಶೋರೂಮ್ ಮಾಡಿದ್ವು. ಅದನ್ನು 10 years ರನ್ ಮಾಡಿದೆ. ಅಲ್ಲೂ ಕೂಡ ಒಳ್ಳೆ ಬಿಸ್ನೆಸ್ ಆಯಿತು. ಅದು ಸ್ಟಾರ್ಟಿಂಗಲ್ಲಿ ಒಂದು 40% ಮಾರ್ಜಿನ್ ಬರ್ತಾಯಿತ್ತು. ಈಗ ಹೋಗ್ತಾ ಹೋಗ್ತಾ ಕ್ಲೈಮ್ ಆಗಿ ಒಂದು 10% ಬಂದಿದೆ. ಆ ಟೈಮಲ್ಲಿ 10% ವಯಬಲ್ ಆಗಲ್ಲ ಅಂತೇಳಿ ವೈಂಡ್ ಅಪ್ ಮಾಡಿಬಿಟ್ಟೆ. ಈಗ ನಾನು ರಿಯಲ್ ಎಸ್ಟೇಟಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಒಂದು 13-15% 10 to 15% ಮಾರ್ಜಿನ್ ಬರ್ತಾಯಿದೆ. ಅದಾದಮೇಲೆ ನಾನು ಶೇರ್ ಮಾರ್ಕೆಟ್ ಭಾಳ ಕೇಳ್ತಾ ಇದ್ದೆ. ಗುಜರಾತಲ್ಲಿ ಕೆಲಸ ಕೇಳ್ತಾ ಇದ್ದೆ. ಅವರು ಒಂದೊಂದು ಪೈಸಾ ಕೂಡ ಹೇಗೆ ಹ್ಯಾಂಡ್ಲ್ ಮಾಡ್ತಾಯಿದ್ರು, ಹೇಗೆ ಹೇಳ್ತಾಯಿದ್ರು ಅಂತ. ಆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕೂಡ ಮಾಡಬೇಕು ಅಂತ ಒಂದು 10 years ಭಾಳ ನಾನು ಟ್ರೈ ಮಾಡಿದೆ. ಬಟ್ ಗುಜರಾತಲ್ಲಿ ಮಾಡ್ತಾಯಿದ್ರು, ಅಲ್ಲೇ ಟ್ರೈನಿಂಗ್ ಕೊಡ್ತಾಯಿದ್ರು. ಬಟ್ ಅಲ್ಲಿ ನನಗೆ ಟೈಮ್ ಇರಲಿಲ್ಲ. ನಾನು ಬೆಂಗಳೂರಿಗೆ ಬಂದಮೇಲೆ 2004ರಲ್ಲಿ ಬೆಂಗಳೂರಿಗೆ ಬಂದೆ. ಭಾಳ ಟ್ರೈ ಮಾಡ್ತಾಯಿದ್ದೆ, ಎಲ್ಲಾದರೂ ಸಿಗುತ್ತಾ ಟ್ರೈನಿಂಗ್ ಹೇಳ್ಕೊಡೋದು ಅಂತ. ಆ ಟೈಮಲ್ಲಿ ಒಬ್ಬರು ಡಾಕ್ಟರ್ ಸಾಯರು ಆ್ಯಕ್ಚುಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ಒಂದು 2-3 ಹೋಟೆಲ್ 3 ಸ್ಟಾರ್ 5 ಸ್ಟಾರ್ ಎಲ್ಲ ಅಟೆಂಡ್ ಮಾಡಿದ್ದೆ. ಬಟ್ ನನಗೆ ಅಷ್ಟೊಂದು ಕನ್ವಿನ್ಸ್ ಆಗಲಿಲ್ಲ. ನಾನು ಆಮೇಲೆ ಮತ್ತೆ ಇನ್ಯಾರೋ ಇದ್ದಾರೆ ಅಂತ ಟ್ರೈ ಮಾಡ್ತಾಯಿದ್ದೆ. ಮನೋಜ್ ಸರ್ದು ಒಂದು ವಿಡಿಯೋ ಯೂಟ್ಯೂಬಲ್ಲಿ ನಾನೊಂದು 3-4 ನೋಡಿದ್ದೀನಿ. ನಾನು ಅದು ನೋಡಿದ ಮೇಲೆ ನಾನು ನಂಬರ್ ತೊಗೊಂಡು ಇಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಆಫೀಸ್ಗೆ. ಈ ಥರ ಸಂಡೇ ಈ ಥರ ಮೀಟಿಂಗ್ ಆಗುತ್ತೆ, ನಾನು ನನ್ನ ಫ್ರೆಂಡ್ ಒಬ್ಬರು ಡಾಕ್ಟ್ರ್ ಇದ್ದಾರೆ ಬಂದಿದ್ವು. ಅದು ನೋಡಿ ಆಮೇಲೆ ಮತ್ತೆ ನಾನು ಜಾಯ್ನ್ ಆಗಿ ಇದು ಈ 3 daysಲ್ಲಿ ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನಾವು ರಿಯಲ್ ಎಸ್ಟೇಟಲ್ಲಿ ಅಷ್ಟೆಲ್ಲ ಸ್ಟ್ರಗಲ್ಸ್ ಭಾಳ ಇದೆ. ಇದಕ್ಕಿಂತ ಭಾಳ ತೊಂದರೆ ರಿಯಲ್ ಎಸ್ಟೇಟ್ ಇದೆ. ಲ್ಯಾಂಡ್ ಪರ್ಚೇಸ್ ಮಾಡೋದಾಗಲಿ, ಮತ್ತು ಬೇರೆ ಡಾಕ್ಯುಮೆಂಟ್ಸು ಇಬ್ಬಿಬ್ಬರು ಸೈನ್ ಮಾಡ್ತಾರೆ. ಅದು ಸೆಂಟ್ರಲ್ ಯಾರೋ ಒಬ್ಬನ ಮೈನಸ್ ಮಾಡಿಬಿಟ್ಟಿರ್ತಾರೆ, ಯಾರೋ ಪಾರ್ಟಿಗಳು ಇರ್ತಾರಲ್ಲ ಅವ್ರನ್ನ. ಮತ್ತೆ ಎಲ್ಲ ರಿಜಿಸ್ಟರ್ ಆದಮೇಲೆ ಬರ್ತಾರೆ ಅವರು, ನಾನು ಒಬ್ಬ ಇದ್ದೀನಿ ಫ್ಯಾಮಿಲಿಲಿ ಅಂತ. ಅವನ್ನೆಲ್ಲ ಮತ್ತೆ ಇದು ಮಾಡ್ಲಿಕ್ಕೆ ಭಾಳ ಕಷ್ಟ. ಅದಕ್ಕಿಂತ ಏನು ನಾವು ಶೇರ್ ಮಾರ್ಕೆಟಲ್ಲಿ ಭಾಳ ಚೆನ್ನಾಗಿದೆ. ನಾನು ನೋಡಿದಂಥ ಕೆಲಸ ಆಗಲಿ, ಪ್ಲಸ್ ಬಿಸ್ನೆಸ್ಸು, ಪ್ಲಸ್ ರಿಯಲ್ ಎಸ್ಟೇಟು, ಅವು ಎಲ್ಲದಕ್ಕಿಂತ 3-4ನೇ ಏನಿದೆ ಶೇರ್ ಮಾರ್ಕೆಟು, ಇದರಲ್ಲಿ ದುಡ್ಡು ಮಾಡ್ಬೋದು, ಹ್ಯಾಪಿಯಾಗಿ ಮಲಗ್ಬೋದು ರಾತ್ರಿ ಹೊತ್ತು. ಇಷ್ಟಂತ ಹೇಳಿ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ನಾನೇ ಕನ್ವಿನ್ಸ್ ಮಾಡ್ತೀನಿ ಬರಲಿಕ್ಕೆ ಇಲ್ಲಿಗೆ. ಈವನ್ ನನ್ನ 2 ಮಕ್ಳುಗಳಿಗೂ ಕೇಳಿದೆ, ಅವರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಒಬ್ಬ ಇಂಜಿನಿಯರ್ ಮಾಡೋದು, MBA ಮಾಡಿದ್ದಾನೆ.
ಅವನಲ್ಲಿ ಡೇ ಟ್ರೈನಿಂಗ್ ಒನ್ ಡೇನಲ್ಲಿ ಏನು ಬಿಸ್ನೆಸ್ ಮಾಡೋದು ದುಡ್ಡು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದ. ಇಲ್ಲಪ್ಪ ಹಂಗಲ್ಲ, ನೀನು ಬಂದು ಟ್ರೈನಿಂಗ್ ಹೋಗೋದು ನಾನು ಫಸ್ಟ್ ಕಲ್ತು ಬರ್ತೀನಿ, ನಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತೇಳಿ ಹೋದ್ಮೇಲೆ ನೆಕ್ಸ್ಟ್ ನನ್ನ ಮಕ್ಕಳನ್ನು ಫಸ್ಟ್ ಕಳಿಸ್ತೀನಿ. ಇಷ್ಟ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬಿಜಾಪುರದಿಂದ ಬಂದಿದ್ದು. ಯಾವಾಗಲೂ ನಾನು ಥಿಂಕ್ ಮಾಡ್ತಿರ್ತೀನಿ, ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳ್ಕೇಶನ್. ನಾನು ಆಲ್ರೆಡಿ ವರ್ಕ್ ಮಾಡ್ತಿರೋದು ಲೆಕ್ಚರರ್ ಆಗಿ. ನನ್ನ ನೆಕ್ಸ್ಟ್ ಡ್ರೀಮ್ ಏನಿತ್ತು ಅಂದರೆ PhD ಮಾಡಬೇಕು, KCET ನೆಟ್ ಕ್ಲಿಯರ್ ಮಾಡ್ಕೋಬೇಕು, ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಬೇಕು ಅನ್ನೋದು. ಅದ್ರ ಜೊತೆಗೆ ನಾನು ಏನು ಮಾಡಬೇಕು ಅನ್ಕೊಂಡು ಟೆಸ್ಟ್ ಮಾಡಿದಾಗ ಸರ್ಚ್ ಮಾಡಿದಾಗ TD ಅಕಾಡೆಮಿದು ವಿಡಿಯೋಸ್ಗಳು ಯೂಟ್ಯೂಬ್ದಾಗ ನೋಡ್ತಿರ್ತೀನಿ ರೀ ನಾನು. ಆಮೇಲೆ TD ಅಕಾಡೆಮಿದಾಗ ನೋಡಿದಾಗ ನಂಗೆ ಮನೋಜ್ ಸರ್ ಅವರು ಹೇಳಿದ ಪ್ರತಿಯೊಂದು ವಿಡಿಯೋಸ್ದಲ್ಲೂ ಯಾವಾಗ ಅವ್ರಿಗೆ ಮೀಟ್ ಆಗಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಬರ್ತಿತ್ತು. ಮೀನ್ಸ್ ಈ ಸದ್ಯ ಹೋಗ್ಬೇಕು ಅವ್ರ ಕಡೆ, ಒಟ್ಟು ಏನೋ ಕ್ಲಾಸ್ ತೊಗೋಬೇಕು, ಕಲಿಬೇಕು, ಏನೋ ಒಂದು ಮಾಡಬೇಕು, ಆಮೇಲೆ ಅಮೌಂಟನ್ನು ಹೇಗೆ ಅರ್ನ್ ಮಾಡಬೇಕು ಅನ್ನೋದನ್ನು ಆ ವಿಡಿಯೋಸ್ಗಳಿಂದನೇ ಇನ್ಸ್ಪೈರ್ ಆಗಿದ್ದು ನಾನು ಆ್ಯಕ್ಚುಲಿ. ಸೊ ಇಲ್ಲಿ ಫೈನಲಿ ರೀಚ್ ಆಗಿನಿ ಅನ್ಕೋತೀನಿ. ನಾನೇನು ಹುಡುಕ್ಬೇಕು ಅಂದ್ಕೊಂಡಿದ್ದು ಹುಡುಕಿನಿ. 3 ದಿವಸದಲ್ಲಿ ನಮಗೆ ಫುಲ್ಲು ಬಣ್ಣದ ರೆಕ್ಕೆನೇ ಕಟ್ಟಿದ್ದಾರೆ ಸರ್ರು. ಇದು ಚಿಕ್ಕ ಸ್ಕೂಲಲ್ಲೇ ನಾವು ಕಲ್ತ್ಕೊಂಡಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ವೇನೋ ಅನಿಸ್ತಾ ಇದೆ. ನಾನು ಒಬ್ಬ ಬಿಸ್ನೆಸ್ ಮೆನ್ನು, 20 ವರ್ಷ ಬಿಸ್ನೆಸ್ ಮಾಡಿರೋದ್ರಲ್ಲಿ ನನಗೆ ಇದು ಒಂದು 10 ವರ್ಷದ ಮುಂಚೆ ಸಿಕ್ಕಿದ್ರೆ ಸರ್ರು ನಾವೆಲ್ಲೋ ಹೋಗ್ಬೋದಾಗಿತ್ತು ಅನ್ಕೋತದೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದು ಅಳವಡಿಸೋಕ್ಕೆ ಸರ್ಗೆ ಏನೇನೋ ಕನಸಿದೆ. ಇವತ್ತೊಂದು 8-10 ಇರ್ಬೋದು ಬ್ರಾಂಚಸ್, 100,000 ಆದರೂ ತಪ್ಪಿಲ್ಲ. ಇದು ಬೆಳೀಲಿ. ಈ ತುಂಬ ಖುಷಿ. 3 ಡೇಸಲ್ಲಿ ತುಂಬ TD ಅಕಾಡೆಮಿ ಮತ್ತು ಟೀಮ್ಸು ಪೂರ್ತಿ ಸಪೋರ್ಟಾಗಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಇನ್ನು 3 ದಿವಸಕ್ಕೆ ಇಷ್ಟೊಂದು ಸಂತೋಷವಾಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ನಿಮ್ಮ ಜೊತೆ ಬದುಕ್ತೀವೋ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಡೆಫಿನೆಟ್ಲಿ ಇದೆಲ್ಲ ಸತ್ಯ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಏನು 3 ಡೇಸ್ ಕ್ಲಾಸನ್ನು ಅಟೆಂಡ್ ಮಾಡಿದ್ರು, ದಯಮಾಡಿ ಅದನ್ನು ಇನ್ನೊಂದ್ಸತಿ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಏನೇ ಡೌಟ್ಸ್ ಇದ್ರು ನಮ್ಮ ಟ್ರೈನರ್ಸ್ ಇರ್ತಾರೆ ಇಲ್ಲೇ. ಇದೇ ಬ್ರಾಂಚಲ್ಲೇ ಒಂದು 30 ಜನ ಟ್ರೈನರ್ಸ್ ಇದ್ದಾರೆ. ಸೊ ಬಹುಶಃ ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರು ತುಂಬ ಕಷ್ಟ ಸಿಗೋದು. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇಟ್ಸ್ ಯುವರ್ ಆಫೀಸ್, ಇಟ್ಸ್ ಯುವರ್ ಕಂಪನಿ, TD ಸಂಸ್ಥೆ ನಿಮ್ಮದೇ. ಚೆನ್ನಾಗಿ ಸದುಪಯೋಗ ಪಡ್ಕೊಳ್ಳಿ. ಏನೇ ಪ್ರಶ್ನೆ ಹೇಳಿದ್ರು ಕೇಳಿ, ಮುಜುಗರ ಪಟ್ಕೋಬೇಡಿ. ಬಿಕಾಸ್ ಏನೋ ಒಂದು ಡೌಟ್ ಕೇಳಿದಿರಾ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋ ಬದಲು ಏನೇ ಡೌಟ್ಸ್ ಇದ್ರೂ ಕೇಳಿ, ವಿಲ್ ಕ್ಲಾರಿಫೈ. ಆ್ಯಂಡ್ ನಿಮಗೆ ಕೂಪನ್ ಸಹ ಕೊಟ್ಟಿದ್ದೀವಿ. ಆ ಕೂಪನ್ ಕೊಟ್ಟರೆ 15 ನಿಮಿಷ ನಿಮ್ಮ ಪಕ್ಕದಲ್ಲೇ ಮೆಂಟರ್ ಕುತ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಥರ ಮಾಡಿ, ಈ ಥರ ಬೈ ಮಾಡಿ, ಈ ಥರ ಸೆಲ್ ಮಾಡಿ, ಈ ಥರ ಪ್ರತಿಯೊಂದು ಹೇಳ್ಕೊಡ್ತೀವಿ. ಜೊತೆಗೆ ನಿಮ್ಗೆ ಏನು ನಾಲೆಜ್ ಇವಾಗ ಬಂದಿದೆಯೋ 3 ಡೇಸಲ್ಲಿ, ಈಕ್ವಿಟಿ ನಾಲೆಜ್ ಅಂತೂ ಸಿಕ್ಕಾಪಟ್ಟೆ ಬಂದಿದೆ. F&O ನಾಲೆಜ್ ಇನ್ನೂ ನಾನು ಹೇಳಿದ್ದೀನಿ. F&O ಕಲಿಬೇಕಾದ್ರೆ ಮಿನಿಮಮ್ 6 ತಿಂಗಳು ತಪಸ್ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಅದು 6 ತಿಂಗಳು ನೀವು ಕಷ್ಟಪಟ್ಟರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಚೆನ್ನಾಗಿ ಕಲಿತೀರಾ. ಈಕ್ವಿಟಿ ಅಂತೂ ಕಲಿಯೋದಕ್ಕೆ 2 ಡೇಸ್ ಸಾಕು. ಸೊ 2-3 ಡೇಸಲ್ಲಿ ನೀವು ಆಲ್ಮೋಸ್ಟ್ ಕಲ್ತಿದ್ದೀರಾ. ಒಂದು ಮಾರ್ಕೆಟ್, ಒಂದು ವ್ಯೂ, ಒಂದು ಡೈರೆಕ್ಷನ್ನು, ಒಂದು ರೂಟ್ ಹೇಳ್ಕೊಟ್ಟಿದ್ದೀವಿ. ಅದೇ ರೂಟಲ್ಲೇ ಹೋಗಿ, ಯಾವುದೇ ರೀತಿಯಾದ ಶಾರ್ಟ್ಕಟ್ ರೂಟ್ಗೆ ಹೋಗಬೇಡಿ. ನೀವಿಲ್ಲಿ ಏನು ವಿದ್ಯೆ ಕಲ್ತಿದ್ದೀರಲ್ಲ ಆ ವಿದ್ಯೆನ ನಿಮ್ಮ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ, ಅಲ್ಲಿ ಇಲ್ಲೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಧೈರ್ಯವಾಗಿ ಹೇಳಿ. ಶೇರ್ ಮಾರ್ಕೆಟು ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇದು ಭೂತ ಅಲ್ಲ, ಪ್ರೇತ ಅಲ್ಲ. ಇದು ತುಂಬ ನಿಮ್ಮ ಫ್ರೆಂಡು. ನಾಲೆಜ್ ಇದ್ದರೆ ಇದು ವರ, ನಾಲೆಜ್ ಇಲ್ಲ ಅಂದರೆ ಇದು ಶಾಪ. ಸೊ ಅದರಿಂದ ನಾಲೆಜ್ನ ಸ್ಪ್ರೆಡ್ ಮಾಡಿ. ನಾನು ಒಬ್ಬನ ಕೈಯಲ್ಲೂ ಸಾಧ್ಯ ಇಲ್ಲ, ನನ್ನ ಹತ್ರ ಇರೋ 60 ಜನ ಸ್ಟಾಫ್ ಕೈಯಲ್ಲೂ ಸಾಧ್ಯ ಇಲ್ಲ. ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರೆ ನೀವು ಎಲ್ಲರಿಗೂ ನಾಲೆಜ್ ಸ್ಪ್ರೆಡ್ ಮಾಡಿ. ನಾನೇ ಹೇಳ್ತಾ ಇದ್ದೀನಿ, ನಮಗೆ ಜನ ಬಂದಿಲ್ಲರೂ ಪರವಾಗಿಲ್ಲ, ನೀವು ನಾಲೆಜ್ ಸ್ಪ್ರೆಡ್ ಮಾಡಿ. ಎಲ್ಲರಿಗೂ ಶೇರ್ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಫಾರ್ಮಾ ಬೀಸ್ 23 ರೂಪಾಯಿ ಫಾರ್ಮಾ ಬೀಸು, 47 ರೂಪಾಯಿ IT ಬೀಸು, ನಿಫ್ಟಿ ಬೀಸು ಕೊಡಿಸೋದಕ್ಕೆ ಅಟ್ಲೀಸ್ಟ್ ಅಷ್ಟು ನಾಲೆಜ್ ಕೊಡಿ. ಯಾವ ಕಾರಣಕ್ಕೂ ಶೇರ್ ತಗೊಳ್ಳಿ, ಆ ಶೇರ್ ತಗೊಳ್ಳಿ, ಈ ಶೇರ್ ತಗೊಳ್ಳಿ ಅನ್ಬೇಡಿ. ನೀವು ಯಾವ ಶೇರ್ ಹೇಳಿದ್ರು ಅವ್ರು ತಗೊಳ್ಳೋದು ಯೆಸ್ ಬ್ಯಾಂಕು, ವೋಡಾಫೋನೇ. ಆದ್ದರಿಂದ ಬರೀ ಬೀಸನ್ನು ಬೀಸ್ ಬಗ್ಗೆ ಹೇಳಿ, ಬೀಸಲ್ಲಿ ಹೂಡಿಕೆ ಮಾಡೋದಕ್ಕೆ ಹೇಳಿ. ಅದರಿಂದ ಎಷ್ಟೋ ಕಡು ಬಡವರು ಇವತ್ತು ಎಲ್ಲೆಲ್ಲೋ ಹೂಡಿಕೆ ಮಾಡಿ ಚೀಟಿ ಹಾಕಿ ಇನ್ನೆಲ್ಲೋ ಹಾಕಿ ಕಳ್ಕೊತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋದು ಒಂದೇ, ಪೋಸ್ಟ್ ಆಫೀಸು, FD, ಇಲ್ಲ ರಿಯಲ್ ಎಸ್ಟೇಟು, ಇಲ್ಲ ಗೋಲ್ಡು. ಇದು 4 ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಪ್ರಪಂಚಕ್ಕೆ. ಅದಕ್ಕೆ ಶೇರ್ ಮಾರ್ಕೆಟ್ ಒಂದು ಎಲ್ಲದಕ್ಕಿಂತ ಬೆಸ್ಟ್ ಇದೆ, ನಿಮ್ಗೆ ಗೊತ್ತಿದೆ ಕರೆಕ್ಟಾ? ಎಲ್ಲದಕ್ಕಿಂತ ಬೆಸ್ಟ್ ಅಸೆಟ್ ಕ್ಲಾಸ್ ಯಾವುದು? ಸ್ಟಾಕ್ ಮಾರ್ಕೆಟ್. ಇದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ಅರಿವು ಮೂಡಿಸಿ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ಬೇಗ, ಆದಷ್ಟು ಬೇಗ ನೆಕ್ಸ್ಟ್ 2 ಇಯರ್ಸ್ 5 ಇಯರ್ಸ್ ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗೇ ಆಗ್ತೀರಾ ಅಂತ ಭರವಸೆ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು,
ಕಲಬುರ್ಗಿ ಜೊತೆಗೆ ವೈಟ್ ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.